ಎಲ್ರಿಗೂ ನಮಸ್ಕಾರ. ಡೆವಿಲ್ ಟೀಸರ್ ತುಂಬ ಜನ ಕಾಯ್ತಾ ಇದ್ರಿ. ಎಷ್ಟು ಜನ ಅದು ಹೆಂಗೆ ಕಾಯ್ತಾ ಇದ್ರಿ, ಯಾವ್ಯಾವ ಥರ ಇದಕ್ಕೆ ರಿಲೀಸ್ ಆಗಲಿ ಮುಂದಕ್ಕೆ ಸಿನಿಮಾ ಬರಬೇಕು, ಸಿನಿಮಾ ಮಾಡಬೇಕು, ಮತ್ತು ಈ ದರ್ಶನ್ ಸರ್ ಮೇಲೆ ಇನ್ವೆಸ್ಟ್ ಮಾಡಿದಂಥವ್ರು ಎಲ್ಲರೂ ಕಾಯ್ತಾ ಇದ್ದಂಥ ಟೈಮು ಇವತ್ತು ಬಂದಿದೆ. ಆ್ಯಂಡ್ ಒನ್ಸ್ ಅಗೈನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದರ್ಶನ್ ಸರ್ಗೆ. ಈ ಡೆವಿಲ್ ಟೀಸರು ನನಗೆ ಅನಿಸಿದ್ದು ಒಂದೇ, ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಳ್ಳಿ, ನಾವು ನಿಮಗೆ ಮಾಡಿಕೊಡ್ತಾ ಇರುವಂಥ ಸಿನಿಮಾದ ಕ್ವಾಲಿಟಿ ಹೆಂಗಿದೆ ಅಂತ ಹೇಳೋದಕ್ಕೋಸ್ಕರ, ಅದರ ಲೆವೆಲ್ನ ತೋರಿಸೋದಕ್ಕೋಸ್ಕರ ಮಾಡಿರುವಂಥ ಟೀಸರ್ ಇದು. ದರ್ಶನ್ ಸರ್ ಅಪಿಯರೆನ್ಸ್ ಬಂದು ನೀವು ನಾರ್ಮಲಾಗಿ ಟೈಟಲ್ ಟೀಸರ್ ಬಿಟ್ಟಿದ್ರಲ್ಲ ಮುಂಚೆ, ಡೆವಿಲ್ ಅಂತ 1 year ಬ್ಯಾಕು, ಆಲ್ಮೋಸ್ಟ್ ಸೇಮ್ ಟು ಸೇಮ್ ಸಿಮಿಲರ್ ಆಗಿದೆ ಟೀಸರು. ಬಟ್ ಕ್ವಾಲಿಟಿ ಬಂದು ನೀವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ದರ್ಶನ್ ಸರು ಲಾಸ್ಟಲ್ಲಿ ಅಂದರೆ ಲಾಸ್ಟ್ ಟೀಸರಲ್ಲಿ ಇದ್ದಿದ್ದಕ್ಕೂ ಈ ಟೀಸರಲ್ಲಿ ಇದ್ದಿದ್ದಕ್ಕೂ ಸ್ವಲ್ಪ ಸಣ್ಣ ಕಾಣಿಸ್ತಾ ಇದ್ದಾರೆ. ಅವರು ರಿಲೀಸ್ ಆದಮೇಲೆ ಒಂಚೂರು ಸಣ್ಣ ಆಗಿದ್ದಾರೆ. ಅದನ್ನು ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಟ್ರೋಲ್ ಮಾಡಿದರು, ವಿಂಟೇಜ್ ದರ್ಶನ್ ಸರ್ ಇಸ್ ಬ್ಯಾಕ್ ಅಂತ. ಸೊ ಐ ಥಿಂಕ್ ಇದೇ ಲುಕ್ಸು, ಇದೇ ಒಂದು ಅಪಿಯರೆನ್ಸು ಮತ್ತು ಇದೇ ಥರ ಸಣ್ಣ ಆಗಿರೋದನ್ನ ಹಿಂಗೆ ಕಂಟಿನ್ಯೂ ಮಾಡಿ ಡಯಟ್ ಮಾಡಿ ಚೆನ್ನಾಗಿ ವರ್ಕೌಟ್ ಮಾಡಿಬಿಟ್ರೆ ಒಳ್ಳೆ ಲುಕ್ಸ್ನ ಕ್ಯಾರಿ ಮಾಡ್ಬೋದು. ಮತ್ತು ಟೀಸರ್ ಬಂದು ನನಗಂತೂ ಅನಿಸಿದಿಷ್ಟೇ, ಒಂದು ಸಿನಿಮಾನ ಪ್ರೆಸೆಂಟೇಷನ್ ನೋಡ್ರಪ್ಪ ನಮ್ದು ಹಿಂಗಿದೆ ಅಂತ ಒಂದು ರೆಫರೆನ್ಸ್ ತೋರಿಸಿದ್ದಾರೆ. ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು. ತುಂಬ ಜನ ಕಾಯ್ತಾ ಇದ್ರಿ, ಎಷ್ಟು ಜನ ಕಾಯ್ತಾ ಇದ್ರಿ, ಹೆಂಗೆ ಕಾಯ್ತಾ ಇದ್ರಿ ಟೀಸರ್ಗೋಸ್ಕರ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಸಿನಿಮಾಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಈ ಸಿನಿಮಾದ ಇನ್ನೊಂದೇನೇ ಅಪ್ಡೇಟ್ ಇದ್ದರೂ ಕೂಡ, ಅಥವಾ ಟ್ರೈಲರ ಮತ್ತು ನೆಕ್ಸ್ಟ್ ಯಾವಾಗ ಅಪ್ಡೇಟ್ಸ್ ಬರ್ತಿರುತ್ತೆ ಮತ್ತು ಸಿಗೋಣ ಅಂತ ಹೇಳ್ತಾ, ನೆಕ್ಸ್ಟು ನಾನು ಅಂದ್ಕೊಂಡೆ ಮೇ ಬಿ ಇದು ಬೇರೆಯೇ ಏನೋ ಇರುತ್ತೆ ಟೀಸರಲ್ಲಿ, ಅಥವಾ ಸಾಂಗು ಅಥವಾ ಇನ್ನೇನೋ ಸ್ಟೋರಿ ಸಮಥಿಂಗ್ ಆ ಥರ ಕಟ್ ಮಾಡಿರ್ತಾರೆ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ಒಂದು ಫೈಟ್ ತೋರಿಸಿದ್ದಾರೆ, ಒಂದು ಲೊಕೇಶನ್ ತೋರಿಸಿದ್ದಾರೆ, ಬಾರು ಪಬ್ಬು ಸಮಥಿಂಗ್ ಲೊಕೇಶನ್ನು. ಅದು ಬಿಟ್ಟರೆ ಬ್ಯಾಕ್ಗ್ರೌಂಡಲ್ಲಿ ಆಲ್ಮೋಸ್ಟ್ ಎಲ್ಲ ರೆಡ್ಡೇ. ಡೆವಿಲ್ ಅಂದರೆ ರೆಪ್ರೆಸೆಂಟೇಷನ್ ರೆಡ್ ಅಂತಲೇ ತಿಳ್ಕೊಬೇಕು. ಸೊ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್ ಟೀಮ್ ಡೆವಿಲ್. ಮತ್ತೆ ಸಿಗೋಣ. ಥ್ಯಾಂಕ್ ಯು, ಬಾಯ್.